नारायणं निखिलपूर्णगुणैकदेहं निर्दोषमप्यतमप्यखिलैः स्वकीः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 30ನೇ ಶ್ಲೋಕ 13ನೇ ಅಧ್ಯಾಯದ 30ನೇ ಶ್ಲೋಕ ಆಗಬೇಕಿದೆ. 31ನೇ ಶ್ಲೋಕ ಸರಿ ಹೇಳೋಣ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಯಾವ ಒಬ್ಬ ಜ್ಞಾನಿ ಅವನು ಜ್ಞಾನಿಯಂತ ಕರೆಸ್ಕೊಳ್ಳೋದೇನೆ ಈ ರೀತಿ ತಿಳ್ಕೊಂಡಾಗ ಅಂತ. ಏನು? ಭೂತ ಪೃಥಗ್ಭಾವಂ, ಪೃಥಗ್ಭಾವಂ ಭೂತಂ ಅಂದ್ರೆ ಪರಸ್ಪರ ಅತ್ಯಂತ ಭಿನ್ನರಾಗಿರುವ ಜೀವರನ್ನ ಎಲ್ಲ ಜೀವರಿಗೂ ಒಬ್ಬನೇ ದೇವರು, ಆ ದೇವನನ್ನೇ ಆಶ್ರಯಿಸಿಕೊಂಡು ಸಕಲ ಜೀವರಿದ್ದಾರೆ. ಅರ್ಥಾತ್ ಅಂತಹ ದೇವನಲ್ಲಿ ಜೀವರಿದ್ದಾರೆ, ಭಿನ್ನ ಭಿನ್ನರಾದ. ನೋಡಿ ಎಷ್ಟು ಸ್ಫುಟವಾಗಿ ಹೇಳ್ತಾ ಇದೆ ಶ್ಲೋಕ, ಭೇದ ಇದೆ ಅಂತ. ಪರಸ್ಪರ ಭಿನ್ನರಾಗಿರುವ ಜೀವರನ್ನು ಯಾರು ಒಬ್ಬನೇ ದೇವನಲ್ಲಿ ಕಾಣ್ತಾನೋ, ಅದೇ ರೀತಿ ಈ ಎಲ್ಲ ಜೀವರು ತಥೈವ ಚ ವಿಸ್ತಾರಂ, ಈ ಎಲ್ಲ ಜೀವರು ದೇವನಿಂದಲೇನೆ ಪರಮಾತ್ಮನಿಂದಲೇನೆ ಹುಟ್ಟಿದವರು, ಅರ್ಥಾತ್ ಉತ್ಪನ್ನರಾದವರು ಅಂತ ಯಾರು ತಿಳಿತಾರೋ ಅಂದ್ರೇನು? ಅವರ ಅಧೀನರು ಅಂತ ಅರ್ಥ. ಹೌದಾ? ಈ ಭಿನ್ನ ಭಿನ್ನರಾಗಿರುವ ಜೀವರು ದೇವನಲ್ಲಿ ಇದ್ದಾರೆ, ಇಂತಹ ಜೀವರು ದೇವನಿಂದ ಉತ್ಪನ್ನರಾಗಿದ್ದಾರೆ ಅಂತ ಯಾರು ತಿಳಿತಾನೋ ತದಾ ಬ್ರಹ್ಮ ಸಂಪದ್ಯತೆ, ಆವಾಗ ಬ್ರಹ್ಮನನ್ನ ಅರ್ಥಾತ್ ಸರ್ವಗುಣ ಪರಿಪೂರ್ಣನಾದ ನಾರಾಯಣನನ್ನ ಹೊಂದುತ್ತಾನೆ ಅಂತ ಇದರ ಅರ್ಥ. ಬರ್ಕೊಳ್ಳಿ. ಪೃಥಗ್ಭಾವಂ, ಪೃಥಗ್ಭಾವಂ ಪರಸ್ಪರ ಭಿನ್ನರಾಗಿರುವ ಭೂತಾನಾಂ ಜೀವರನ್ನು, ಭೂತಾನಾಂ ಜೀವರನ್ನು ಏಕಸ್ಥಂ
ಒಬ್ಬನೇ ದೇವನಲ್ಲಿ ಇರುವವರನ್ನಾಗಿ ಒಬ್ಬನೇ ದೇವನಲ್ಲಿ ಇರುವವರನ್ನಾಗಿಯೂ ತಥಏವ ಚ ಆ ದೇವನಿಂದಲೇ ತಥಏವ ಚ ಆ ದೇವನಿಂದಲೇ ವಿಸ್ತಾರಂ ಉತ್ಪನ್ನರಾಗಿದ್ದಾರೆಂದು ವಿಸ್ತಾರಂ ಉತ್ಪನ್ನರಾಗಿದ್ದಾರೆಂದು ಯದಾ ಅನುಪಶ್ಯತಿ ಯಾವಾಗ ತಿಳಿಯುತ್ತಾನೋ ತದಾ ಆವಾಗ ಬ್ರಹ್ಮ ಸಂಪದ್ಯತೆ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗು. ಸರಿ, ಮುಂದಿನ ಶ್ಲೋಕ. ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಹೇ ಕೌಂತೆಯ ಅರ್ಜುನ, ಅನೇಕ ಬಾರಿ ಹಿಂದಿನ ಎರಡು ಶ್ಲೋಕದಲ್ಲಿ ಹೇಳಿದ್ದೇನೆ ನಾನು. ಈಗ ಬಟ್ಟೆ ಸುಟ್ಟು ಹೋಯಿತು ಅಂತಂದರೆ ಬಟ್ಟೆಯಲ್ಲಿರುವಂತಹ ದಾರಗಳು ಸುಟ್ಟು ಹೋಗುತ್ತೆ. ಬಟ್ಟೆ ಒಂದು ಕಡೆ ಸುಟ್ಟಿತೆಂದರೆ ಬಟ್ಟೆಯಲ್ಲಿರುವಂತಹ ದಾರವೂ ನಾಶವಾಯಿತು ಅಂತ. ಈ ಅನೇಕ ದಾರಗಳ ಸಂಯೋಗವೇನೆ ಬಟ್ಟೆ. ಹೋಗ ಬಟ್ಟೆ ಸುಟ್ಟು ಹೋಗುತ್ತೆ, ದಾರ ಸುಡೋದಿಲ್ಲ ಅಂದ್ರೆ ಅದೇ ಸರಿ. ಹಾಗೆ ಪರಮಾತ್ಮ ಜೀವನಲ್ಲಿದ್ದಾನೆ, ಪರಮಾತ್ಮ ಈ ಒಂದು ಶರೀರದಲ್ಲಿದ್ದಾನೆ. ಶರೀರ ನಾಶ ಆದ ಮೇಲೆ ದೇವರು ನಾಶ ಆಗಬೇಕು. ಲೌಕಿಕ ದೃಷ್ಟಾಂತ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ. ನಾಶ ಆಗಬೇಕು ಅಂತಂದ್ರೆ ಸಹ ಅವ್ಯಯ, ಅವನು ಅವ್ಯಯ, ಯಾವುದೇ ರೀತಿಯಾದಂತಹ ಚ್ಯುತಿ ಅವನಿಗಿಲ್ಲ. ಪರಮಾತ್ಮ ಅಯಂ ಪರಮಾತ್ಮ ಅವ್ಯಯ, ಈ ನಮ್ಮ ಪರಮಾತ್ಮ ಏನಿದ್ದಾನೆ ಅವನು ಅವ್ಯಯನಾಗಿದ್ದಾನೆ, ನಾಶರಹಿತ. ಯಾಕೆ ಅಂತಂದ್ರೆ ಶರೀರಸ್ಥೋಪಿ ಅವ್ಯಯ, ಶರೀರದಲ್ಲಿ ಇದ್ದರೂ ಕೂಡ ಅವನು ಅವ್ಯಯನಾಗಿದ್ದಾನೆ. ಅದಕ್ಕೆ ಎರಡು ಕಾರಣ, ಅನಾದಿತ್ವ ನಿರ್ಗುಣತ್ವ. ನೋಡ್ರಿ, ಯಾವುದಕ್ಕೆ ಹುಟ್ಟು ಅಂತ ಇರ್ತದೋ ಅದಕ್ಕೆ ಸಾವು ನಿಶ್ಚಿತ, ಹೌದಾ? ಯಾವುದಕ್ಕೆ ಹುಟ್ಟು ಅಂತ ಇರ್ತದೋ ಅದಕ್ಕೆ ಸಾವು ನಿಶ್ಚಿತ. ಆದರೆ ಯಾವುದು ಹುಟ್ಟೇ ಇಲ್ಲೋ ಸಾವು ಕೂಡ ಅದಕ್ಕಿಲ್ಲ.
ಆದ್ದರಿಂದ ಇವನು ಅನಾದಿ, ಆದಿಯೇ ಇಲ್ಲ ಇವನಿಗೆ. ಅನಾದಿತ್ವಾತು, ಹೌದು ಆದಿ ಇಲ್ಲ, ಒಪ್ಪಿಕೊಳ್ಳೋಣ. ನಿರ್ಗುಣತ್ವಾತು, ಯಾವುದಾದ್ರೂ ಪ್ರಕೃತಿಯಿಂದ ಬಂದಂತಹ ಗುಣಗಳು ಇವನಿಗೆ, ಆ ಒಂದು ಸತ್ವಾದಿ ಗುಣಗಳ ಲೇಪ ಇವನಿಗೆ ಇದ್ದಿದ್ದರೆ ನಾಶ ಹೊಂದಬಹುದಿತ್ತು. ಅವನು ನಿರ್ಗುಣ, ಸತ್ವಾದಿ ಗುಣಗಳ ಲೇಪವೂ ಕೂಡ ಇವನಿಗಿಲ್ಲ. ಆದ್ದರಿಂದ ಶರೀರಸ್ಥೋಪಿ, ಶರೀರದಲ್ಲಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ಚ್ಯುತಿ ಇಲ್ಲ. ಆದ್ದರಿಂದ ಅವನು ಅಚ್ಯುತ. ಅನಾದಿತ್ವಾತ್ ನಿರ್ಗುಣತ್ವಾತ್ ಅಯಂ ಪರಮಾತ್ಮ ಅವ್ಯಯ ಶರೀರಸ್ಥೋಪಿ. ಆದ್ದರಿಂದ ನ ಕರೋತಿ ನ ಲಿಪ್ಯತೆ, ಲೋಕ ವಿಲಕ್ಷಣನಾದ ಕರ್ತ. ಅವನು ಕರ್ತೃವೂ ಹೌದು, ಒಳಗಡೆ ನಿಂತು ಮಾಡಿಸುವವನು ಅವನೇ. ಆದರೆ ಅವನು ಯಾವುದೇ ರೀತಿಯಾದಂತಹ ಚ್ಯುತಿ ಇಲ್ಲ. ಆದ್ದರಿಂದ ಅವನು ಅಕೃತ್ರವೂ ಹೌದು, ಅಕೃತ್ರವೂ ಹೌದು. ಕರ್ತೃನ ಹೌದಪ್ಪ, ಒಳಗಡೆ ನಿಂತು ಅವನೇ ಮಾಡಿಸ್ತಾನೆ. ಮಾಡಿಸಿದ ಮೇಲೆ ಯಾವುದೇ ರೀತಿಯಾದಂತಹ ಯಾವುದೇ ಕೆಲಸವನ್ನು ಮಾಡಿಸ್ಲಿ, ಅದ್ರ ಬಂದಂತಹ ಫಲ ಅವನೇ ಉಣಬೇಕು ಇಲ್ಲ, ಕರ್ತೃವೂ ಅಲ್ಲ. ಫಲದ ಲೇಪ ಅವನಿಗಿರಬೇಕು ಇಲ್ಲ, ನಿರ್ಗುಣತ್ವಾತು, ಯಾವ ಗುಣಗಳ ಲೇಪವೂ ಕೂಡ ಅವನಿಗಿಲ್ಲ. ಆದ್ದರಿಂದ ನ ಕರೋತಿ ನ ಲಿಪ್ಯತೆ, ಪರಮಾತ್ಮ ಮಾಡಿಸೋದಿಲ್ಲ. ಅದೇ ಲೋಕ ವಿಲಕ್ಷಣ ಪರಮಾತ್ಮ. ಆದ್ದರಿಂದ ಅವನಿಗೆ ಯಾವುದೇ ರೀತಿಯಾದಂತಹ ಚ್ಯುತಿ ಅನ್ನುವಂಥದ್ದು ಇಲ್ಲ. ಸರಿ, ಅರ್ಥ ಬರ್ಕೊಳ್ಳಿ. ಕೌಂತೇಯ, ಎಲೈ ಅರ್ಜುನನೇ, ಕೌಂತೇಯ ಎಲೈ ಅರ್ಜುನನೇ, ಅಯಂ ಪರಮಾತ್ಮ, ಈ ಪರಮಾತ್ಮನು, ಅಯಂ ಪರಮಾತ್ಮ, ಈ ಪರಮಾತ್ಮನು ಶರೀರಸ್ಥೋಪಿ, ಜೀವಿಗಳ ಶರೀರದಲ್ಲಿದ್ದರೂ, ಶರೀರಸ್ಥೋಪಿ ಜೀವಿಗಳ ಶರೀರದಲ್ಲಿದ್ದರೂ, ಅನಾದಿತ್ವಾತ್, ಅನಾದಿತ್ವಾತ್ ಆದಿರಹಿತನಾದ್ದರಿಂದ, ಆದಿರಹಿತನಾದ್ದರಿಂದ ನಿರ್ಗುಣತ್ವಾತ್, ಗುಣತ್ರಯರಹಿತನಾದ್ದರಿಂದ, ಗುಣತ್ರಯರಹಿತನಾದ್ದರಿಂದ ಅವ್ಯಯ, ನಾಶರಹಿತನು, ಅವ್ಯಯ ನಾಶರಹಿತನು, ನ ಕರೋತಿ ಅರ್ಥಾತ್ ಕರ್ತೃ ಅಲ್ಲ, ನ ಲಿಪ್ಯತೆ ಯಾವ ಲೇಪವೂ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ.
ಹರೇ ನಮ. ಅರ್ಥ ಆಯ್ತು ನೀವು ಹೇಳಿದ್ದು. ಆದ್ರೆ ಇಲ್ಲಿ ಹಾ ಒಂದೆರಡು ಕನ್ಫ್ಯೂಷನ್ ಆಗ್ಬೋದು. ಯಾರು ಹಾ ಮಾಡ್ಕೊಂಡಿದ್ದಾರೆ, ಆಗ್ಬೋದಲ್ಲ, ಮಾಡ್ಕೊಂಡೇ ಇದ್ದಾರೆ. ಹಾ ಈ ಅದ್ವೈತಿಗಳ ನಿರ್ಗುಣ ನೋಡ್ಬಿಟ್ಟು ಅಲ್ಲಿನ ನಿರ್ಗುಣ ಬ್ರಹ್ಮ ಬಂದಿದ್ದು. ಬ್ರಹ್ಮನಿಗೆ ಗುಣನೇ ಇಲ್ಲ, ಇಲ್ಲಿ ಹೇಳಿದಾರಲ್ಲ, ಸೊ ನಿರ್ಗುಣ. ಅದೇನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಸತ್ವರಜದ ತಾಮಸ ಅಂತ ಅವ್ರಿಗೆ ಹೊಳಿಲ್ಲ. ಹೌದು ಅದು ಹೌದು ಬರೀ ಲಿಪ್ಯತೆ ಆಗೋದು ಜೀವನಿಗೆ, ಪರಮಾತ್ಮನಿಗಿಲ್ಲ. ಅದು ಹೌದು ನಿಜವಾದ ಹೌದು. ಮಾತು. ಇಲ್ಲಿ ಧನ್ಯವಾದ. ಸ್ವಲ್ಪ ತಾರ್ಕಿಕ ವಿಷಯ ಇದೆ ಇಲ್ಲಿ ಒಂದರಲ್ಲಿ. ಈಗ ಪರಮಾತ್ಮನಿಗೆ ನಾಶ ಇಲ್ಲ. ಎರಡು ಕಾರಣ ಕೊಟ್ರು. ಯಾವ್ದ್ಯಾವುದು? ಈಗ ಹೇಳಿದ್ರಿ ನೀವೇ, ಅನಾದಿ, ಅನಾದಿಯಾಗಿದ್ದಾನೆ ಆದ್ದರಿಂದ ನಾಶ ಇಲ್ಲ. ಪ್ರಕೃತಿಯಿಂದ ಲೇಪ ಇನ್ನೊಂದು, ಇಲ್ಲ. ನಿರ್ಗುಣನಾಗಿದ್ದಾನೆ ಆದ್ದರಿಂದ ನಾಶ ಇಲ್ಲ. ಇದನ್ನು ಒಪ್ಪೋಣ. ಆಯ್ತು. ನಿರ್ಗುಣನಾಗಿದ್ದಾನೆ ಆದ್ದರಿಂದನೂ ನಾಶರಹಿತನಾಗಿದ್ದಾನೆ ಅನ್ನೋದು ಒಪ್ಪಿದ್ರಾಯ್ತು. ನೀವು ಅನುಮಾನ ಮಾಡಿದಾಗ ಆಯ್ತು. ಹಾಗಾದ್ರೆ ಪರಮಾತ್ಮನಿಗೆ ನಾಶ ಇಲ್ಲ, ಯಾಕೆ? ಅನಾದಿಯಾಗಿದ್ದಾನೆ ಆದ್ದರಿಂದ ಅಂತ ಹೇಳ್ತಾ ಇದ್ದೀರಿ. ಅಂದ್ರೇನು? ಈಶ್ವರ ನಿತ್ಯನಾಗಿದ್ದ. ಯಾಕೆ? ಯಾವುದು ನಾಶವಿಲ್ಲೋದು ನಿತ್ಯ ಅಂತ ಅರ್ಥ. ಈಶ್ವರ ನಿತ್ಯ ಅನಾದಿತ್ವ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ತಾರ್ಕಿಕರು ಮಧ್ಯೆ ಪ್ರವೇಶ ಮಾಡ್ತಾರೆ. ಈಗ ಘಟ ಇಲ್ಲಿ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ಟೇಬಲ್ ಮೇಲೆ ಮಡಿಕೆ ಇದೆನಾ? ಇಲ್ಲ. ಅಥವಾ ಕುಂಬಾರ ಇನ್ನೂ ಘಟ ಮಾಡ್ತಿದ್ದಾನೆ, ಮಣ್ಣೆಲ್ಲ ಕಲಿಸಿ ಮಡಿಕೆಯನ್ನ ಮಾಡಬೇಕು. ಮುಂದಿನ ಒಂದು 10 ಸೆಕೆಂಡಲ್ಲಿ ಏನೋ ಮಡಿಕೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಘಟದ ಪ್ರಾಗ್ ಅಭಾವ ಇದೆ. ಹೌದಾ? ಅರ್ಥ ಆಯ್ತಾ? ಅಭಾವ ಅಂದ್ರೇನು? ಇಲ್ಲ ಅಂತ ಅರ್ಥ. ಅಭಾವ ಅಂದ್ರೆ ಇಲ್ಲ ಅಂತ ಅರ್ಥ. ಪ್ರಾಗ್ ಅಭಾವ ಅಂತಂದ್ರೆ ಮುಂದೆ ಬರಬೇಕು ಆ ಘಟ. ಮುಂದೆ ಆ ಘಟ ಬರುತ್ತೆ, ಅದಕ್ಕಿಂತ ಮುಂಚೆ ಘಟದ ಪ್ರಾಗ್ ಅಭಾವ ಇರ್ತದೆ. ಈಗ ನಿಮ್ಮ ಟೇಬಲ್ ಮೇಲೆ ಲೋಟ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ಲೋಟದ ಪ್ರಾಗಭಾವ ಇದೆ. ಇನ್ನೊಂದು 2 ನಿಮಿಷ ಬಂದು ಯಾರೋ ನಿಮ್ಮ ಹೆಂಡತಿನೋ ನಿಮ್ಮ ಗಂಡನೋ ಯಾರತ್ರ ಲೋಟ ಇಟ್ರು, ಮಕ್ಕಳು ಯಾರತ್ರ ಲೋಟ ಇಟ್ರು. ಹಾಗಾದ್ರೆ ಅಲ್ಲಿ ಘಟ ಪ್ರಾಗಭಾವ, ಆ ಲೋಟದ ಪ್ರಾಗಭಾವ ನಾಶ ಆಯಿತು. ಆದರೆ ಪ್ರಾಗಭಾವ ಅನಾದಿ. ಅದೇಗಪ್ಪ ಅನಾದಿ? ನೀವು ಅಲ್ಲಿ ಯಾವ ಒಂದು ವಸ್ತು ಇಲ್ಲವೋ ಆ ವಸ್ತುವಿನ ಪ್ರಾಗಭಾವ ಯಾವಾಗಿಂದಲೂ ಇದೆ. ಆ ವಸ್ತು ತಂದಿಟ್ರ ಆ ಪ್ರಾಗಭಾವ ನಾಶ ಆಯಿತು. ಆ ವಸ್ತುವಿನ ಪ್ರಾಗಭಾವ ನಾಶ ಆಯಿತು. ಅರ್ಥ ಆಗ್ತಾ ಇದೆನಾ? ಸ್ವಲ್ಪ ಡೀಪ್ ಆಯ್ತು ಇದು. ಇಲ್ಲ ಇಲ್ಲ, ಸರಿ ಇದೆ. ಹೇಳಿ. ಆಗ್ತಾ ಇದೆ ಆಚಾರ್ಯ. ಹೇಳಿ. ಈ ವಿಷಯ ಮುಂಚೆನೂ ಒಂದ್ಸಲಿ ಮಾಡಿದ್ರಿ, ನೀವು ಹೇಳಿದ್ರಿ. ಬಟ್ ಹೇಳಿ. ಹಾ, ಅಂದ್ರೆ ಇಂಪಾರ್ಟೆಂಟ್, ಆಗ ಕನ್ಫ್ಯೂಸ್ ಆಗಿದೆ. ಪ್ರಾಗ್ ಅಭಾವ ನಾಶ ಆಯ್ತು. ಈ ಪ್ರಾಗ್ ನೋಡಿ, ಆ ಒಂದು ವಸ್ತುವಿನ ಬಂದಿಲ್ಲ, ಯಾರು ತಂದಿಟ್ಟೇ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ನಿಮ್ಮ ರೂಮಲ್ಲಿ ಆನೆ ಇಲ್ಲ, ಆನೆಯ ಅಭಾವವೂ ಇದೆ. ಅಭಾವ ಅಂದ್ರೆ ಆನೆ ಇಲ್ಲೇ ಇಲ್ಲ ಅಂತ ಅರ್ಥ. ಈಗ ಆನೆಯ ಪ್ರಾಗಭಾವ ಇದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಏನು? ಇನ್ನೊಂದು 2 ನಿಮಿಷ ಬಿಟ್ಟು ಆನೆ ಬರುತ್ತೆ ಅಂತ. ಪ್ರಾಗಭಾವ ಅಂತಂದ್ರೆ ಮುಂದೆ ವಸ್ತು ಬರುವಂಥದ್ದು ಅಂತ ಅರ್ಥ. ಹಾಗಾದ್ರೆ ಈಗ ನಿಮ್ಮ ಮನೆಯಲ್ಲಿ ಆನೆ ಇಲ್ಲ, ಮುಂದೆ ಇನ್ನೊಂದು 2 ನಿಮಿಷಕ್ಕೆ ಬರುತ್ತೆ. ಹಾಗಾದ್ರೆ ಆನೆಯ ಪ್ರಾಗಭಾವ ಇದೆ. ಅದು ಯಾವಾಗಿಂದಿದೆ ಅಂತಂದ್ರೆ ಅನಾದಿ ಕಾಲದಿಂದಲೂ ಇದೆ. ಅದಕ್ಕೆ ಆದಿನೇ ಇಲ್ಲ, ಯಾವಾಗಿಂದಲೂ ಇದೆ. ಯಾವಾಗ ಆನೆ ಬಂತೋ ಆ ಆನೆಯ ಪ್ರಾಗ್ ಅಭಾವ ನಾಶ ಆಯಿತು. ಹಾಗಾದ್ರೆ ಅನಾದಿಯಾದ ಪ್ರಾಗಭಾವಕ್ಕೆ ನಾಶ ಇದೆ. ಹಾಗಾದ್ರೆ ನೀವು ಈಶ್ವರ ನಿತ್ಯ ಅಂತ ಹೇಳ್ತಿದ್ದೀರಿ, ಯಾವ ಕಾರಣ ಕೊಟ್ರಿ? ಅನಾದಿತ್ವ ಅಂತ ಹೇಳಿದ್ರಿ. ಇಲ್ಲಪ್ಪ, ಅನಾದಿಯಾದ ಪ್ರಾಗಭಾವಕ್ಕೆ ನಾಶ ಇದೆ, ಕಂಡಿದೆ. ನೀವು ನಿರ್ಗುಣತ್ವಾದಂತ ಹೇಳ್ರಿ.
ನಿರ್ಗುಣತ್ವಾತ್ ಈಶ್ವರ ನಿತ್ಯ ಅಂತ ಹೇಳ್ರಿ, ಒಪ್ಪೋಣ. ಅನಾದಿತ್ವಾತ್ ಅಂತ ಯಾಕೆ ಹೇಳ್ತೀರಿ? ಈ ಘಟ ಯಾರು ಕುಂಭಾರ ಮಾಡ್ತಾ ಇದ್ದಾನೆ, ಅಲ್ಲಿ ಘಟದ ಪ್ರಾಗಭಾವ ಇದೆ. ಯಾವಾಗ ಘಟ ಹುಟ್ಟಿತೋ ಅವಾಗ ಘಟದ ಅನಾದಿಯಾದ ಘಟ ಪ್ರಾಗಭಾವ ನಾಶ ಆಯಿತು. ಹಾಗಾದ್ರೆ ಅನಾದಿಯಾದ ಪ್ರಾಗಭಾವಕ್ಕೆ ನಾಶ ಇದೆ. ಆದ್ರಿಂದಾಗಿ ಪ್ರಾಗಭಾವ ಅನಿತ್ಯ, ಅನಾದಿತ್ವಾದನ್ನು ನಾವು ಹೇಳ್ತೇವೆ. ಪ್ರಾಗಭಾವ ಅನಿತ್ಯ, ಅನಾದಿ ಆದರೂ ಅನಿತ್ಯ ಆಗಿದೆ. ಆದ್ರಿಂದ ನೀವು ಅನಾದಿ ಎಂಬ ಒಂದು ಹೇತುವನ್ನು ಕೊಟ್ಟು ಅದನ್ನ ಕಾರಣ ಕೊಡಬೇಡಿ ನಿತ್ಯಕ್ಕೆ ಅಂತ ಅವರು ಅದಕ್ಕೆ ಹೇಳ್ತಾರೆ. ಹೌದು ಸರಿ, ಅನಾದಿಯಾಗಿದೆ ಸರಿ, ಇಲ್ಲ ಅಂತ ಹೇಳ್ತಿಲ್ಲ. ಅನಾದಿಯಾಗೋದಕ್ಕೂ ನಾಶ ಇದೆ, ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಯಾಕೆ ಅಂತಂದ್ರೆ ಈ ಒಂದು ಪ್ರಾಗಭಾವ ಅಭಾವ ಸ್ವರೂಪ. ಮೂರು ಅಭಾವಗಳು: ಅತ್ಯಂತಾಭಾವ, ಪ್ರಾಗಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ. ಪ್ರಾಗಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವ. ಅತ್ಯಂತಾಭಾವ ಇಸ್ ಈಕ್ವಲ್ ಟು ಅಲ್ಲಿ ಮುಂದೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಈಗ ಇಲ್ಲೇ ಇಲ್ಲ, ಈಗಂತೂ ಇಲ್ಲೇ ಇಲ್ಲ, ಮುಂದೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಘಟಾಭಾವ, ಘಟ ಇಲ್ಲೇ ಇಲ್ಲ, ಈಗ ನಿಮ್ಮ ಮನೆಯಲ್ಲಿ ಆನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆನೆಯ ಅಭಾವ ಇದೆ. ಗಜಾಭಾವ ಇದೆ, ಮನೆಯಲ್ಲಿ ಆನೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಮನೆ ಒಳಗಡೆ ಅಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಗಜ, ಅದು ಅತ್ಯಂತ ಅಭಾವ. ಅನ್ಯೋನ್ಯಾಭಾವ ಅಂದ್ರೆ ಭೇದ. ಇದು ಈ ಥರ ಅಲ್ಲ, ಇದು ಅದು ಘಟ ಪಟೋನ, ಘಟವು ಪಟ ಅಲ್ಲ ಅನ್ನುವ ಇದೊಂದು ಅಭಾವ, ಭೇದ. ಪ್ರಾಗಭಾವ ಅಂದ್ರೆ ಇದು ಘಟ ಪ್ರಾಗಭಾವ, ಅರ್ಥಾತ್ ಈ ಘಟ ಪ್ರಾಗಭಾವ ಅನಾದಿ, ಈ ಘಟಾಭಾವ ಅನಾದಿ ಅಲ್ಲ. ಈಗ ನೋಡಿ, ಈಗ ಕೈಯಲ್ಲಿ ಈ ಒಂದು ವಸ್ತು ಇದೆ, ಈಗ ಇದು ಹೋಯಿತು ಅಂತಂದ್ರೆ ಈ ವಸ್ತುವಿನ ಅಭಾವ ಬಂತು ಇಲ್ಲಿ ಕೈಯಲ್ಲಿ. ಈಗ ನನ್ನ ಕೈಯಲ್ಲಿ ಉಂಗುರ ಇದೆ, ಹೌದಾ? ಈ ಉಂಗುರ ಹೋಯ್ತು ಅಂತಂದ್ರೆ, ಉಂಗುರ ಹೋಯ್ತು ಅಂತ ಆದ್ರೆ ಅವಾಗ ಉಂಗುರದ ಅಭಾವ ಬಂತು ಕೈಯಲ್ಲಿ. ಈಗಿದು ಬಂತಾ? ಉಂಗುರದ ಅಭಾವ ಹೋಯ್ತು. ಹಾಗಾದ್ರೆ ಈ ಒಂದು ಉಂಗುರಾಭಾವ, ಪ್ರಾಗಭಾವ ಅಲ್ಲ, ಬರೀ ಅಭಾವ, ಅತ್ಯಂತ ಅಭಾವ, ಇದು ಸಾದಿ, ಹುಟ್ಟುವಂಥದ್ದು ಮತ್ತೆ ನಾಶವಾಗುವಂಥದ್ದು, ಹೌದಾ? ಆದರೆ ಘಟ ಪ್ರಾಗಭಾವ ಹಾಗಲ್ಲ, ಮುಂಚೆಯಿಂದ ಇರಲಿಲ್ಲ, ಈಗ ತಾನೇ ಹುಟ್ಟಿತು ಅಂತ. ಯಾವುದು ಮುಂಚೆಯಿಂದ ಇರಲಿಲ್ವೋ ಈಗ ಹುಟ್ಟಿತೋ ಅದರ ಹಿಂದಿನ ತನಕ ಅದು ಪ್ರಾಗಭಾವ, ಅದು ಅದರ ಪ್ರಾಗಭಾವ ಒಳ್ಳೆದಾಗಿರುತ್ತದೆ. ಹಾಗಾದ್ರೆ ಅನಾದಿಯಾದಂತಹ ಪ್ರಾಗಭಾವಕ್ಕೆ ಹೇಗೆ ನಾಶ ಇದೆನೋ ಹಾಗೆ ಅನಾದಿಯಾದಂತಹ ಪರಮಾತ್ಮನಿಗೂ ನಾಶ ಇದೆ ಅಂತ ಹೇಳೋಣ ಅಂತಂದ್ರೆ ಅದಕ್ಕೆ ಹೇಳ್ತಿದ್ದೇವೆ, ನೀವೇನು ಕೊಡ್ತಾ ಇದ್ದೀರಲ್ಲ ಪ್ರಾಗಭಾವ ಅಂತ, ಅದು ಅಭಾವ ಸ್ವರೂಪ. ನಮ್ಮ ಪರಮಾತ್ಮ ಅಭಾವನ? ಅಭಾವಲ್ಲ, ಪರಮ ಭಾವ. ಅವನು ಇರುವಂತಹ ವಸ್ತು, ಸದಾಕಾಲ ಇರುವಂತಹ ವಸ್ತು ಅವನು, ಭಾವ ವಸ್ತು ಅವನು. ಅದರಿಂದಾಗಿ ನಾವು ಏನಂತ ಸಾಧನೆ ಮಾಡ್ತೇವೆ ಅಂತಂದ್ರೆ, ಈಶ್ವರ ನಿತ್ಯ ಅನಾದಿಭಾವತ್ವಾತ್ ಅಂತ ಇನ್ನೊಂದು ಎಕ್ಸ್ಟ್ರಾ ವಿಶೇಷಣವನ್ನು ಕೊಡ್ತೇವೆ ಹೇತುವಿನಲ್ಲಿ, ಸರಿನಾ? ಎಕ್ಸ್ಟ್ರಾ ವಿಶೇಷಣವನ್ನು ಕೊಡ್ತೇವೆ. ಅನಾದಿ ಭಾವತ್ವಾದ್, ಬರೀ ಅನಾದಿತ್ವಾದ್ ಅಂತ ಹೇಳಿಬಿಟ್ರೆ ಪ್ರಾಗ್ಭಾವದಲ್ಲಿ ದೋಷ ಬರ್ತದೆ. ಅದು ಅನಾದಿ, ಆದ್ರಿಂದ ಹೇಗೆ ಅನಾದಿಯಾದಂಥ ಪ್ರಾಗ್ಭಾವಕ್ಕೆ ನಾಶ ಇದನ್ನು ಇವನಲ್ಲೂ ನಾಶ ಬಂದ್ಬಿಡ್ತದೆ ಹೇಳ್ಬೋದು. ಇಲ್ಲಿ ಭಾವತ್ವಾದಂತ ವಿಶೇಷಣ ಕೊಟ್ಟಿದ್ರಿಂದಾಗಿ ಅದು ಅನಾದಿ ಅಭಾವ, ಅದು ಪ್ರಾಗಭಾವ, ಅನಾದಿ ಭಾವ ಅಲ್ಲ. ಭಾವ ಅಂದ್ರೆ ಇರುವಂತಹ ವಸ್ತು ಅಂತರ್ಥ, ಅದು ಅಭಾವ ಸ್ವರೂಪ ಪ್ರಾಗಭಾವ. ಇವನು ಹಾಗಲ್ಲ, ಅನಾದಿ ಭಾವ ಸ್ವರೂಪ. ಅದರಿಂದಾಗಿ ನಿರ್ಗುಣತ್ವಾದಂಥ ಒಂದು ಹೇತು ಇದೆ, ಈಗ ಅನಾದಿ ಭಾವತ್ವಾದಂಥ ಹೇತು. ಇದರಿಂದಾಗಿ ನಾವು ಪರಮಾತ್ಮನು ನಿತ್ಯ ಅಂತ ಸಾಧನೆ ಮಾಡ್ತೇವೆ ಅಂದರೆ ಒಂದು ಸ್ವಲ್ಪ ತಾರ್ಕಿಕ ವಿಷಯ ಇಲ್ಲಿ, ಸರಿನಾ? ಹಾಗಾದರೆ ಎರಡೂ ಕೂಡ ಸರಿ, ಎರಡೂ ಹೇತುವಿನಿಂದಾಗಿಯೂ ಕೂಡ ನಾವು ಪರಮಾತ್ಮನನ್ನ ಸಾಧನೆ ಮಾಡ್ತೇವೆ. ನಿರ್ಗುಣತ್ವಾತ್ ಅನಾದಿ ಭಾವತ್ವಾತ್ ಎಂಬುದಾಗಿ ಈ ಎರಡು ಹೇತುವಿನಿಂದಾಗಿ ನಾವು ಪರಮಾತ್ಮನನ್ನ ನಿತ್ಯ, ಶರೀರಸ್ಥೋಪಿ ನಿತ್ಯ ಅಂತ ಸಾಧನೆ ಮಾಡುತ್ತೇವೆ ಅಂತ ಇದರ ವಿಷಯ. ಧನ್ಯವಾದ ಆಚಾರ್ಯ, ಚೆನ್ನಾಗಿತ್ತು. ಸ್ವಲ್ಪ ಆಚಾರ್ಯ ಇದನ್ನೆಲ್ಲ ನಿಮಗೆ
ಸುಧಾಪಾಠ ಆಗ್ಬೇಕಾದ್ರೆ ಕೇಳ್ತಾರೆ ಅಂತ ಕಾಣುತ್ತೆ ಈ ಪ್ರಶ್ನೆಗಳು, ಅಯ್ಯೋ ಇದು ಏನ್ ಅಲ್ಲೇ ಅಲ್ಲ ಇದು ಅಲ್ವೇ? ಇದು ಏನ್ ಅಲ್ಲಲ್ಲ, ಅಲ್ಲೇ ಅಲ್ಲ. ಅಲ್ಲ ಯಾಕೆ ಅಂತಾನೆ ಮೊನ್ನೆ ಇದು ಉತ್ತರಾದಿ ಮಠದಲ್ಲಿ ಆದಾಗ ಹೋಗಿದ್ವಲ್ಲ, ಕೇಳ್ತಾ ಇದ್ರು ಅದು ಇದೇ ತರ ವಿಚಾರಗಳು. ಬಟ್ ಅದು ಹೇಳ್ತೀನಲ್ಲ, ಅವ್ರು ಹೇಳ್ತಾ ಇರ್ತಿದ್ರು ನಮ್ ತಲೆ ಮೇಲೆ ಹೋಗ್ತಾ ಇರ್ತಿತ್ತು ಅಷ್ಟೇ ಪದಗಳು, ಅಷ್ಟು ಬಿಟ್ಟು ಇನ್ನೇನಿಲ್ಲ. ಇವಾಗ ನೀವ್ ಹೇಳಿದ್ದು ಅಷ್ಟೇನೆ, ಈಗ ಅರ್ಥ ಆಗತ್ತೆ ನಮಗೆ, ನೀವು ನಮ್ಮ ಲೆವೆಲ್ಗೆ ಬಂದು ಹೇಳ್ಕೊಡ್ತೀರಾ, ಹಾಗಾಗಿ ಪ್ರಮಾಣ ತಲೆಗೆ ಪದ್ಧತಿ ಹೋಗುತ್ತೆ. ಅದ್ಭುತ ಪ್ರಮಾಣ ಪದ್ಧತಿ ಟೀಕಾಕೃತ್ವ ಅದರಲ್ಲಿ ಹೇಳ್ಕೊಡ್ತಾರೆ ಇದು. ಸ್ವಲ್ಪ ಕ್ಲಾಸಸ್ ಅಟೆಂಡ್ ಮಾಡಿ. ಅದರಲ್ಲೂ ಅವರು ಇನ್ನೂ ತಾರ್ಕಿಕರಿಗಿಂತ ಹೆಚ್ಚಿನ ವಿಶೇಷ ಅಭಾವಗಳನ್ನೆಲ್ಲ ಹೇಳ್ತಾರೆ. ಹೌದು, ಅದ್ಭುತ ಬಹಳ ಇದೆ ಕಷ್ಟ ಅದರಲ್ಲಿ. ಅರ್ಥ ಆಗೋದು. ಅದಕ್ಕೆ ಅರುಣ ಅವ್ರು ಎಲ್ಲದಕ್ಕೂ ಪ್ರಮಾಣ ಕೇಳ್ತಾರೆ, ಅದೇ ಕಷ್ಟ. ಅವರ ಪದ್ಧತಿನೇ ಪ್ರಮಾಣ ಕೇಳೋದು. ಹ್ಮ್ ನಮಗ್ ಕೇಳ್ತಾರೆ ಪರವಾಗಿಲ್ಲ, ಮನೆಯಲ್ಲಿ ಕಷ್ಟ ಆಗತ್ತೆ ಅವ್ರಿಗೆ, ಮನೇಲಿರೋರ್ಗೆ. ಅಲ್ಲ, ಮನೆಯಲ್ಲಿ ಬಿಡಿ, ಕಾಲೇಜ್ನಲ್ಲಿ ಬೈಸ್ಕೊಂಡಿದ್ದೆ ಕ್ವೆಶನ್ಸ್ ಬಹಳ ಕೇಳ್ತೀನಿ ನೀನು ಅಂತ. ಅಲ್ಲ, ಹಾಗಿದ್ರೆ ಕಾಲೇಜಲ್ಲಿ ಆತರ ಇದ್ರೆ ಚೆನ್ನಾಗಿರುತ್ತೆ, ಅದೇ ಹೌದು. ಕ್ಲಾಸು. ಹ್ಮ್ ಸರಿ, ಹಾಗಾದ್ರೆ ಇವತ್ತಿನ ಆಯ್ತು ಪಾಠ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣ ಮತ್ತು ಮಧ್ವೇಶ್ವರ್ಪಣ. ನಮಸ್ಕಾರ ಬಹಳ ಆಚಾರ್ಯ. ಚೆನ್ನಾಗಿ